ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡಿರೋದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಮಾತ್ರ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಕನಸು ಇದ್ದೇ ಇರುತ್ತೆ. ಕೆಲವರಿಗೆ ನಾನು ಡಾಕ್ಟರ್ ಆಗಬೇಕು, ಕೆಲವರಿಗೆ ನಾನು ಇಂಜಿನಿಯರ್ ಆಗಬೇಕು, ಕೆಲವರಿಗೆ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಕನ್ಸ್ ಕಾಣೋದು ತಪ್ಪಲ್ಲ, ಕನ್ಸ್ ಕಾಣಿ. ಬಟ್ ಅದನ್ನ ನನ್ಸ್ ಮಾಡೋದು ಹೇಗೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಹೇಳಿ ಎದ್ದೇಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲದಿರಿ ಎಂದು. ಹಾಗೆ ಕೆಲವು ದೊಡ್ಡ ಸಾಧಕರು ಜೀವನದಲ್ಲಿ ಸಾಧನೆ ಮಾಡಿ ಗೆದ್ದಿದ್ದಾರೆ. ನಾವು ಅವರಂತೆ ಗೆಲ್ಲಬೇಕಂದ್ರೆ ಕೆಲವು ರೂಲ್ಸ್ಗಳಿದೆ. ಆ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ನಾವು ಅವ್ರ ತರ ಗೆಲ್ಲಬಹುದು. ಆ ರೂಲ್ಸ್ಗಳಲ್ಲಿ ನಂಬರ್ 1, ಬೆಳಿಗ್ಗೆ ಬೇಗ ಎದ್ದೇಳೋದು. ಬೆಳಿಗ್ಗೆ ಅಂದರೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದೇಳೋದು. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಎದ್ದೇಳುವುದರಿಂದ ನಮ್ಮ ಸೌಂದರ್ಯ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ. ರೂಲ್ಸ್ ನಂಬರ್ 2, ವ್ಯಾಯಾಮ ಮಾಡುವುದು ಅಥವಾ ಮೆಡಿಟೇಷನ್ ಮಾಡುವುದು. ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಎಂದರೆ ಆರೋಗ್ಯವಂತವಾಗಿರಬೇಕು. ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ. ನಾವು ದೈಹಿಕವಾಗಿ ಆರೋಗ್ಯವಂತರಾಗಿರಲು ಪ್ರತಿದಿನ 15ರಿಂದ 20 ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು. ಈ ರೀತಿ ವ್ಯಾಯಾಮ ಮಾಡುವುದರಿಂದ ನಮ್ಮ ದೇಹ ಗಟ್ಟಿಯಾಗುತ್ತದೆ. ಹಾಗೆಯೇ ಮಾನಸಿಕ ಆರೋಗ್ಯವಾಗಿರಲು ಪ್ರತಿದಿನ 10ರಿಂದ 15 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವುದರಿಂದ ನಮ್ಮ ದೇಹದ ಮನಸ್ಥಿತಿ, ಏಕಾಗ್ರತೆ ಮತ್ತು ಜಾಗರೂಕತೆಯನ್ನು ಹೆಚ್ಚಿಸುತ್ತದೆ. ರೂಲ್ಸ್ ನಂಬರ್ 3, ಬುಕ್ಸ್ ಓದುವುದು. ಬುಕ್ಸ್ ಓದುವುದರಿಂದ ವಿವಿಧ ವಿಷಯಗಳ ಬಗ್ಗೆ ಹಾಗೂ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಬಹುದು. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದರಲ್ಲೂ ನಾವು ಸೆಲ್ಫ್ ಇಂಪ್ರೂವ್ಡ್ ಬುಕ್ಸ್ ಓದುವುದರಿಂದ ನಮ್ಮ ಜೀವನದ ಶೈಲಿ ಬದಲಾಗುತ್ತದೆ. ರೂಲ್ಸ್ ನಂಬರ್ 4, ಫುಡ್. ಸ್ನೇಹಿತರೆ, ನಾವು ತಿನ್ನುವ ಆಹಾರವು ಕೂಡ ನಮ್ಮ ಆರೋಗ್ಯದ ಮೇಲೆ ಹಾಗೂ ನಮ್ಮ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯಕರವಾದ ಆಹಾರವನ್ನು ಸೇವಿಸುವುದು ಉತ್ತಮ. ಇದರಿಂದ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ನಾವು ಆರೋಗ್ಯವಂತರಾಗಿರಲು ಕಾರಣವಾಗಿರುತ್ತದೆ. ರೂಲ್ ನಂಬರ್ 5, ಟೈಮ್. ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ದುಡ್ಡು ಕಳ್ಕೊಂಡ್ರೂ ಕೂಡ ಸಂಪಾದನೆ ಮಾಡ್ಬೋದು, ಆದರೆ ಕಳೆದು ಹೋದ ಸಮಯ ಮಾತ್ರ ಮತ್ತೆ ಬರೋದಿಲ್ಲ. ಸೊ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಕೂಡ ನಾವು ಹೇಗೆ ಯೂಸ್ ಮಾಡ್ಬೇಕನ್ನೋದು ನಮಗೆ ಗೊತ್ತಿರಬೇಕು. ನಾವು ಎಷ್ಟು ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಹಾಯ ಆಗುತ್ತೆ. ದಿನದ 24 ಗಂಟೆಯಲ್ಲಿ ಯಾವಾಗ ಓದಬೇಕು, ಯಾವಾಗ ವ್ಯಾಯಾಮ ಮಾಡಬೇಕು, ಕೆಲಸಕ್ಕೆ ಹೇಗೆ ಟೈಮ್ ಕೊಡಬೇಕು, ಸ್ನೇಹಿತರಿಗೆ ಹೇಗೆ ಟೈಮ್ ಕೊಡಬೇಕು, ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟನ್ನು ಮಾಡಿಕೊಳ್ಳಲು ಹೇಗೆ ಟೈಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಈ 5 ರೂಲ್ಸ್ ಫಾಲೋ ಮಾಡೋದ್ರಿಂದ ನಾವು ನಮ್ಮ ಕನಸುಗಳನ್ನು ನನಸು ಮಾಡಬಹುದು ಹಾಗೂ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು. ಸೊ ದಯವಿಟ್ಟು ಈ 5 ರೂಲ್ಸ್ಗಳನ್ನು ಫಾಲೋ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.